ಇನ್ನು ಈ ಸ್ಮಾರ್ಟ್ ಮೀಟರ್ ಗೊಂದಲಗಳಿಗೆ ಉತ್ತರ ಹೇಳೋದಕ್ಕಿಂತ ಇಂಧನ ಇಲಾಖೆಯವರು ಒಂದು ಸುದ್ದಿಗೋಷ್ಠಿ ಕರೆದಿದ್ರು. ಆ ಸುದ್ದಿಗೋಷ್ಠಿಯಲ್ಲೂ ಬರೀ ಗೊಂದಲಗಳೇ ಎಲ್ಲ, ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ಸುದ್ದಿಗೋಷ್ಠಿ ನಡೆಸಿಯೂ ಕೂಡ ಗೊಂದಲಗಳಿಗೆ ತೆರೆ ಎಳೆಯದ ಇಂಧನ ಇಲಾಖೆಯಿಂದ ಡಿಜಿಟಲ್ ಸ್ಮಾರ್ಟ್ ಮೀಟರ್ ಬರೇ ಇದೆ. ಗ್ರಾಹಕರಿಗೆ ಇದರಿಂದ ಏನು ಉಪಯೋಗ, ಏನು ಲಾಭ ಅಂತ ಹೇಳೋದೇ ಇಲ್ಲ ಅಧಿಕಾರಿಗಳು. ಗ್ರಾಹಕರಿಗೆ ಬರೇ ಅಲ್ವಾ ಅಂತಂದರೆ ನೋ ಆನ್ಸರ್. ಪಬ್ಲಿಕ್ ಟಿವಿ ಕ್ಯಾಮೆರಾ ಕಂಡು ಕೂಡಲೇ ಅಧಿಕಾರಿಗಳು ಗಲಿಬಿಲಿಯಾಗಿದ್ದಾರೆ ಪ್ರೆಸ್ ಮೀಟಲ್ಲಿ. ಸುಳ್ಳಿದೆ. ದೇರ್ ಇಸ್ ನೋ ಡಿಫರೆನ್ಸ್, ಕಾಸ್ಟ್ ಇಸ್ ಸೇಮ್, ಸಿಮಿಲರ್ ಕಾಸ್ಟ್. ಮತ್ತೆ ಯಾಕೆ ಆರೋಪ ಸರ್? 7,000 ಕೋಟಿ ದೀಸ್ ಬೇಸ್ಲೆಸ್ ಅಲಿಗೇಷನ್ಸ್ ಇದೆ. ಮೊದಲು ಹಳೆ ಮೀಟರ್ ಇತ್ತಲ್ಲ, ಅದಕ್ಕೂ ಇದಕ್ಕೂ ಕಡಿಮೆ ಇದೆ. ಪವರ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಮತ್ತೆ KERC ಡೈರೆಕ್ಷನ್ಸ್ ಇದೆ. ಅದು ಆರೋಪ ಸುಳ್ಳಿದೆ. ದೇರ್ ಇಸ್ ನೋ ಡಿಫರೆನ್ಸ್, ಕಾಸ್ಟ್ ಇಸ್ ಸೇಮ್, ಸಿಮಿಲರ್ ಕಾಸ್ಟ್. ಮತ್ತೆ ಯಾಕೆ ಆರೋಪ ಸರ್? 7,000 ಕೋಟಿ ದೀಸ್ ಬೇಸ್ಲೆಸ್ ಅಲಿಗೇಷನ್ಸ್ ಇದೆ. ಮೊದಲು ಹಳೆ ಮೀಟರ್ ಇತ್ತಲ್ಲ, ಅದಕ್ಕೂ ಇದಕ್ಕೂ ಕಡಿಮೆ ಇದೆ. ಪವರ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಮತ್ತೆ KERC ಡೈರೆಕ್ಷನ್. ಫಸ್ಟ್ ಆಫ್ ಆಲ್ ಗೊಂದಲವನ್ನು ಬಗೆಹರಿಸಬೇಕಾದವರೇ ಗೊಂದಲಗಳನ್ನ ಮೂಡಿಸಿದ್ರೆ ನಾವು ಜನಗಳಿಗೆ ಏನು ಹೇಳೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಹೆಲ್ಪ್ಲೆಸ್.